ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಒಂದು ಡೈಲಿ ವ್ಲಾಗ್ ಆಗಿರುತ್ತೆ. 1 ವೀಕ್ ಏನೇನೆಲ್ಲ ಆಯಿತು ಅಂತ ನಾನು ನಿಮಗೆ ಈ ವ್ಲಾಗ್ನಲ್ಲಿ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಮಾರ್ನಿಂಗ್ ಬಿಸಿಬೇಳೆಭಾತ್ ಟಿಫನ್ಗೆ ಮಾಡಿದರು ನಮ್ಮಮ್ಮ. ಅದನ್ನು ತಿಂತಾ ಇದ್ದೀನಿ. ನನಗೆ ಬಿಸಿಬೇಳೆಭಾತ್ಗೆ ತುಪ್ಪ ಹಾಕ್ಕೊಂಡು ತಿನ್ನೋದು ಅಂದರೆ ತುಂಬ ಇಷ್ಟ. ಸೂಪರಾಗಿರುತ್ತೆ. ಆ್ಯಂಡ್ ನನ್ನ ವಾರ್ಡ್ರೋಬ್ನೆಲ್ಲ ಸ್ವಲ್ಪ ನಾನು ಕ್ಲೀನ್ ಮಾಡಿಕೊಂಡೆ. ನನಗೆ ಕೆಲವೊಂದು ಡ್ರೆಸ್ಗಳೆಲ್ಲ ಆಗ್ತಾ ಇರಲಿಲ್ಲ. ಸ್ವಲ್ಪ ನಂದು ವೆಯ್ಟ್ ಗೇನ್ ಆಗಿದೆ. ಹಾಗಾಗಿ ನನ್ನ ಡ್ರೆಸ್ಗಳೆಲ್ಲ ಆಗ್ತಾ ಇರಲಿಲ್ಲ. ಅದನ್ನೆಲ್ಲ ಕೆಲವೊಂದನ್ನ ಯಾರಿಗಾದ್ರೂ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಸೆಗ್ರಿಗೇಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಬನ್ನಿ ತೋರಿಸ್ತೀನಿ. ಇದು ಫಸ್ಟ್ ಇರೋವಂಥದ್ದು. ನೀವು ಹಳೇದು ಯಾವುದಾದ್ರೂ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಫಸ್ಟ್ ಇದರಲ್ಲಿ ಈ ಪಾರ್ಟಿಷನಲ್ಲಿ ಎಷ್ಟು ಬಟ್ಟೆ ಇಟ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು. ಇವಾಗ ಎಲ್ಲನೂ ತೆಗ್ದಿದ್ದೀನಿ. ಸೊ ನನಗೆ ಕೆಲವೊಂದು ಡ್ರೆಸ್ಗಳು ಆಗ್ತಾ ಇರಲಿಲ್ಲ. ಹಾಗಾಗಿ ಅದನ್ನೆಲ್ಲ ಯಾರಿಗಾದ್ರೂ ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲ ತೆಗ್ದಿದ್ದೀನಿ. ಆ್ಯಂಡ್ ಯಾವ್ಯಾವ ಡ್ರೆಸ್ ಆಗುತ್ತೆ ಅದನ್ನು ಮಾತ್ರ ಸದ್ಯಕ್ಕೆ ಯೂಸ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ನನಗೆ ಆಫೀಸ್ಗೆ ಹಾಕ್ಕೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಇಟ್ಕೊಂಡಿದ್ದೀನಿ. ಇದು ಆ್ಯಂಡ್ ಈ ಲೈನು ಇದರಿಂದ ಸೇಮ್ ಹಿಂದೆನೂ ಇದೆ, ಸೇಮ್ ಇದೇ ಥರನೇ ಹಿಂದೆನೂ ಇಟ್ಕೊಂಡಿದ್ದೀನಿ. ಫಸ್ಟು ಮುಂದೆ ಇರೋದನ್ನ ಯೂಸ್ ಮಾಡಿಬಿಡ್ತೀನಿ. ಆಮೇಲೆ ಇದನ್ನು ತೆಗೆದು ಹಿಂದೆ ಇಟ್ಟು ಹಿಂದೆ ಇರೋದನ್ನ ಮುಂದೆ ಇಟ್ಕೊತೀನಿ. ಆಮೇಲೆ ಅದನ್ನು ಯೂಸ್ ಮಾಡ್ತೀನಿ. ಆ ಥರ ಏನಿಲ್ಲ ಅಂದರೆ 1.5 ತಿಂಗಳು ಯೂಸ್ ಮಾಡ್ಬೋದು ಇದು ನನ್ನ ಆಫೀಸಿಗೆ. ಆ್ಯಂಡ್ ಇದ್ರ ಪಕ್ಕ ಇದೊಂದು ಬಾಕ್ಸ್ ಇಟ್ಕೊಂಡಿದ್ದೀನಿ. ಈ ಬಾಕ್ಸ್ನಲ್ಲೆಲ್ಲ ಬ್ಯಾಗ್ಗಳಿದೆ. ಆ್ಯಂಡ್ ಇದ್ರ ಮೇಲೂ ಅಲ್ಲೊಂದು ಕೆಲವೊಂದು ಬ್ಯಾಗ್ಗಳನ್ನ ನಿಲ್ಲಿಸಿದ್ದೀನಿ. ಇಲ್ಲೊಂದು ದೊಡ್ಡ ಬ್ಯಾಗ್ ನಿಲ್ಲಿಸಿದ್ದೀನಿ. ಆ್ಯಂಡ್ ಇದಾದಮೇಲೆ ಇದೊಂದು ಯಾಕೆ ಇಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಇದೊಂದು ರೆಡಿ ಬ್ಲೌಸ್ ತಂದಿದ್ದೆ ಒಂದು ಸ್ಯಾರಿಗೆ. ಅದು ಸ್ಟಿಚ್ ಮಾಡಿಸ್ಕೋಬೇಕು. ಇಲ್ಲಿ ನನಗೆ ಕಣ್ಮುಂದೆ ಇದ್ದರೆ ಡೈಲಿ ನೆನಪಾಗುತ್ತೆ ಅದನ್ನು ಸ್ಟಿಚ್ ಕೊಡಬೇಕು ಅಂದ್ಬಿಟ್ಟು. ಹಾಗಾಗಿ ಅದನ್ನು ಅಲ್ಲೇ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಸ್ಟಿಚ್ ಮಾಡಿಸ್ಕೋಬೇಕು. ಅದಕ್ಕೆ ಹಂಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಕರ್ಚೀಫ್ ಇದೆ. ನೆಕ್ಸ್ಟು ನಾನು ಯೂಟ್ಯೂಬ್ಗೆ ಎಲ್ಲ ಯೂಸ್ ಮಾಡೋ ಅಂಥ ಇನ್ಸ್ಟ್ರೂಮೆಂಟ್ಗಳಿವೆ. ಅದನ್ನು ಎಲ್ಲನೇ ಕಣ್ಮುಂದೆ ಇಟ್ಕೊಂಡಿದ್ದೀನಿ. ಇದೊಂದು ಹೊಸದು ನಮ್ಮ ಅಕ್ಕ ತಂದುಕೊಟ್ಟಿದ್ದು, ಇನ್ನೂ ಯೂಸ್ ಮಾಡಿಲ್ಲ. ತುಂಬ ಚೆನ್ನಾಗಿದೆ. ಲೈಟಿಂಗ್ ಎಲ್ಲ ಬರುತ್ತೆ, ಇಲ್ಲಿ ನೋಡ್ತಿರ್ಬೋದು ನೀವು, ಲೈಟಿಂಗ್ಸ್ ಎಲ್ಲ ಬರುತ್ತೆ. ಸೊ ಯೂಸ್ ಮಾಡಿಲ್ಲ, ಯೂಸ್ ಮಾಡಬೇಕು. ಇದು ಬಾಕ್ಸ್ ಫುಲ್ಲು ಬ್ಯಾಗ್ಗಳಿದ್ದಾವೆ. ಓಕೆನಾ. ಒಂದೊಂದು ಬ್ಯಾಗ್ಗಳನ್ನ ನಿಲ್ಲಿಸಿದ್ದೀನಿ. ಈಗೆಲ್ಲ ತೋರಿಸೋದಕ್ಕಾಗಲ್ಲ, ಸುಮ್ಮನೆ ಮೇಲೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು 1 ಇಯರ್ ಬ್ಯಾಕ್ ನನ್ನ ವಾರ್ಡ್ರೋಬ್ ಟೋರ್ ಮಾಡಿದ್ದೆ. ಅದರಲ್ಲಿ ತೋರಿಸಿದ್ದೀನಿ ನನ್ನ ಡ್ರೆಸ್ ಎಲ್ಲ ಫುಲ್ಲೂ. ಆ್ಯಂಡ್ ಸೆಕೆಂಡ್ ಬಂತು ಇದರಲ್ಲೆಲ್ಲ ಜೀನ್ಸ್ ಇಟ್ಟಿದ್ದೀನಿ. ಇವಾಗ ನಾನು ಸ್ವಲ್ಪ ದಪ್ಪ ಆಗಿರೋದ್ರಿಂದ ನನಗೆ ಯಾವುದೂ ಅಷ್ಟಾಗಿ ಹಿಡಿಸ್ತಾ ಇಲ್ಲ. ಹಾಗಾಗಿ ಎಲ್ಲ ಕಮ್ಮಿ ಮಾಡಿದ್ದೀನಿ ಬಟ್ಟೆಗಳನ್ನೆಲ್ಲ. ಇದು ಇನ್ನೊಂದು 4-5 ಅಷ್ಟೇ ಜೀನ್ಸ್ ಇರೋದು. ಜೀನ್ಸ್ ಅಂದರೆ ಪ್ಯಾಂಟ್ಗಳು ಅಷ್ಟೇ ಹಿಡಿಸೋದು. ಹಾಗಾಗಿ ಅಷ್ಟೇ ಇಟ್ಕೊಂಡಿದ್ದೀನಿ, ಪರವಾಗಿಲ್ಲ ಸಾಕು ಅಂತ. ಆ್ಯಂಡ್ ಇದಿಷ್ಟು ಜೀನ್ಸ್ ವೇರ್ ಟಾಪ್ಸ್ಗಳು, ಟೀ ಶರ್ಟ್ಗಳು. ಸೊ ಈ ಲೈನಲ್ಲಿ ಇಟ್ಕೊಂಡಿದ್ದೀನಿ. ಇದೊಂದು ಹೊಸದು ತೊಗೊಂಡೆ. ಮೋಸ್ಟ್ಲಿ ನೋಡೋಣ, ನನ್ನ ಬರ್ಡೇಗೆ ಏನಾದರೂ ಯೂಸ್ ಮಾಡ್ತೀನಿ. ಹೊಸದು ಇದೊಂದು ಹೊಸ ಪ್ಯಾಂಟು. ಇದು ಯಾವಾಗ ಯೂಸ್ ಮಾಡ್ತೀನೋ ಗೊತ್ತಿಲ್ಲ. ಇದೊಂದು ಹೊಸ ಪ್ಯಾಂಟು. ಟ್ಯಾಗು ಸಹ ತೆಗ್ದಿಲ್ಲ, ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಹಾಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಕೆಲವೊಂದು ಕೋಟ್ಗಳಿದೆ. ಇದೊಂದು ಜೀನ್ಸ್ ಕೋಟ್ ಇದೊಂದು ಇಟ್ಕೊಂಡಿದ್ದೀನಿ. ಸೊ ಇದೊಂದು ಆ್ಯಂಡ್ ಈ ಕಡೆ ಎಲ್ಲ ಬಂದೆ. ಈ ಲೈನಲ್ಲಿ ಆ ಲೈನಲ್ಲಿ ಫುಲ್ಲು ಡ್ರೆಸ್ಸಸ್ಗಳಿದೆ. ಜಂಪ್ ಸೂಟು ಡ್ರೆಸ್ಗಳು, ಶಾರ್ಟ್ ಡ್ರೆಸ್ಸು, ಈ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದೆರಡು ದುಪ್ಪಟ್ಟ ಥರದ್ದು, ಈ ಥರ ಹೀಗೆ ಮಣಿ ಇರೋದು ಡಿಫ್ರೆಂಟಾಗಿದೆ ಇವೆರಡು. ಹಾಗಾಗಿ ಇವೆರಡನ್ನ ಯೂಸೇ ಮಾಡಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ. ಈ 2 ಲೈನಲ್ಲಿ ಡ್ರೆಸ್ಸಸ್ ಇದೆ. ಇದು ಜೀನ್ಸ್ ವೇರ್ ಟಾಪ್ಸು, ಇದೆಲ್ಲ ಪ್ಯಾಂಟ್ಗಳು. ಇದ್ರಿಷ್ಟು ಹಿಂದೆ ಏನಿದೆ ಅಂತಂದರೆ ಕೆಲವೊಂದು ಬಟ್ಟೆಗಳಿದೆ. ನನಗೆ ಸದ್ಯಕ್ಕೆ ಅದು ಹಿಡಿಸ್ತಾ ಇಲ್ಲ. ಬಟ್ ಒಂದಲ್ಲ ಒಂದಿನ ಸಣ್ಣಾಗಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ನಾನು ಹಾಗೆ ಇಟ್ಕೊಂಡಿದ್ದೀನಿ. ಕೆಲವೊಂದು ಕೊಡೋದಕ್ಕೆ ಇಷ್ಟ ಆಗಲ್ಲ, ಸೊ ಹಾಗಾಗಿ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಸ್ಕೂಲ್ ಯೂನಿಫಾರ್ಮು, ಕಾಲೇಜ್ ಯೂನಿಫಾರ್ಮು, ಬೆಲ್ಟು, ಸ್ಕೂಲಲ್ಲಿ ಯೂಸ್ ಮಾಡ್ತಿದ್ದಂಥ ಬೆಲ್ಟ್ಗಳು ಎಲ್ಲನೂ ಹಾಗೆ ಇಟ್ಕೊಂಡಿದ್ದೀನಿ. ನಾನು ಕೊಡೋದಕ್ಕೆ ಯಾರಿಗೂ ಇಷ್ಟ ಇಲ್ಲ, ಹಾಗಾಗಿ ಅವನ್ನ ಹಾಗೆ ಇಟ್ಕೊಂಡಿದ್ದೀನಿ. ಇದರಿಂದ ಇಟ್ಟಿದ್ದೀನಿ ಅದನ್ನು. ಇನ್ನು ಕೆಳಗಡೆ ಬಂದರೆ ಇದೆಲ್ಲ ಮನೆ ಹತ್ರ ಹಾಕೊಳ್ಳುವಂಥ ಬಟ್ಟೆಗಳು. ಆ್ಯಂಡ್ ಆ ಕಡೆ ಸ್ವಲ್ಪ
ಟ್ರೆಡಿಷ್ನಲ್ ವೇರ್ ಸ್ವಲ್ಪ ಗ್ರ್ಯಾಂಡಾಗಿರೋವಂಥ ಚೂಡಿದಾರ್ಗಳು ಆ ಲೈನಲ್ಲಿ ಇಟ್ಟಿದ್ದೀನಿ. ಏನಾದರೂ ಸಡನ್ನಾಗಿ ಏನಾದರೂ ಫಂಕ್ಷನ್ಗೆ ಅಥವಾ ಆಫೀಸ್ನಲ್ಲಿ ಏನಾದರೂ ಪೂಜೆ ಫಂಕ್ಷನ್ ಈ ಥರದ್ದು ಏನಾದರೂ ಇದ್ದರೆ ಯೂಸ್ ಮಾಡೋಣ ಅಂದ್ಬಿಟ್ಟು ಆ ಲೈನಲ್ಲಿ ಇಟ್ಟಿದ್ದೀನಿ. ಇದರಿಂದ ಬೇಡದೇ ಇರೋವಂಥವು ಕೆಲವೊಂದು ಇರ್ತಾವಲ್ಲ, ಸೊ ಅಂಥವನ್ನ ಇದ್ರೆ ಈ ಲೈನಿಂದ ಇಟ್ಕೊಂಡಿದ್ದೀನಿ. ಸೊ ಈಗ ಸದ್ಯಕ್ಕೆ ನನ್ನ ವಾರ್ಡ್ರೋಬ್ ಹೀಗಿದೆ. ಆ್ಯಂಡ್ ಇನ್ನೊಂದೇನೆಂದರೆ, ಫಸ್ಟು ನಾನು ಜೀನ್ಸ್ ಹಾಗೆ ಈ ಜೀನ್ಸ್ ವೇರ್ ಟಾಪ್ಸ್ಗಳನ್ನ ಹ್ಯಾಂಗರ್ಗೆ ಹಾಕಿ ಇಟ್ಟಿದ್ದೆ. ಓಕೆನಾ, ನೆನ್ನೆ ಕ್ಲೀನ್ ಮಾಡೋಣ. ನಾನು ಹ್ಯಾಂಗರಿಂದ ಡ್ರೆಸ್ ತೆಗ್ದಾಗ ನೋಡ್ತೀನಿ ನಾನು ಹೇಗೆ ಹ್ಯಾಂಗರ್ನ ಹೀಗೆ ಹಾಕಿದ್ದೀನಿ, ಅದ್ರ ಮೇಲೆ ಕರೆಕ್ಟಾಗಿ ಆ ಲೈನ್ ಮೇಲೆ ಫುಲ್ಲು ಧೂಳಿತ್ತು. ನನ್ನದು ವೈಟ್ ಟೀ ಶರ್ಟ್ ಎಲ್ಲ ಫುಲ್ ಕೆಂಪಗೆ ಧೂಳಾಗಿತ್ತು. ಹಾಗಾಗಿ ಏನು ಮಾಡಿದೆ, ಹ್ಯಾಂಗರ್ಗಳನ್ನ ತೆಗೆದ್ಬಿಟ್ಟಿದ್ದೀನಿ. ಸೊ ಹ್ಯಾಂಗರ್ ಎಲ್ಲೂ ಎತ್ತಿಡೋದಕ್ಕೆ ಜಾಗ ಇರಲಿಲ್ಲ, ಹಾಗಾಗಿ ಅಲ್ಲೇ ಹಾಕಿದ್ದೀನಿ. ಆ್ಯಂಡ್ ಅದರದ್ದು ಬಟ್ಟೆಗಳನ್ನೆಲ್ಲ ಈ ಥರ ಮಚ್ಚಿಟ್ಬಿಟ್ಟೆ. ಸೊ ನೋಡಿ, ಈ ಥರ ಕಾಣಿಸ್ತಾ ಇದೆ ಸದ್ಯಕ್ಕೆ ನನ್ನ ವಾರ್ಡ್ರೋಬ್. ಇದಕ್ಕೂ ಮುಂಚೆ ಹಳೆಯದು ವಿಡಿಯೋ ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ನನ್ನ ಹತ್ರ ಮುಂಚೆ ಎಷ್ಟು ಬಟ್ಟೆ ಇತ್ತು, ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ. ಆ್ಯಂಡ್ ಈ ಬಟ್ಟೆಗಳನ್ನು ಇನ್ನೂ ಕಮ್ಮಿ ಮಾಡ್ತೀನಿ ನಾನು ಯೂಸ್ ಮಾಡಿ. ಹಾಗೆ ನಾನು ಯಾವತ್ತೂ ಕೊಡಲ್ಲ. ನಾನು ಆದಷ್ಟು ಯೂಸ್ ಮಾಡಿ ನನ್ನ ಬಟ್ಟೆಗಳನ್ನ ನಾನು ಕೊಡ್ತೀನಿ. ಹೀಗಿದೆ. ಆ್ಯಂಡ್ ಈಗ ಇರೋವಂಥ ಟ್ರೆಂಡ್ಗಳ ಹೊಸ ಬಟ್ಟೆಗಳನ್ನ ತಗೋಬೇಕು. ಹಾಗಾಗಿ ಹಳೆ ಬಟ್ಟೆಗಳನ್ನೆಲ್ಲ ಯೂಸ್ ಮಾಡಿ ಆಮೇಲೆ ಹೊಸದನ್ನೆಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಾಯಿತ್ತು, ಹಾಗಾಗಿ ನಿಂಬೆಹಣ್ಣಿತ್ತು, ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಮಾಡ್ಕೊತಾ ಇದ್ದೆ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ನಾವು ವೋಟ್ ಹಾಕೋದಕ್ಕೆ ಅಂತ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಸೊ ಹೊಸದಾಗಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ, ನಮ್ಮೂರು ಬಂದು ಕುಣಿಗಲ್, ತುಮಕೂರು ಹತ್ರ ಇರೋದು. ನಮ್ಮದು ವೋಟಿಂಗ್ ಎಲ್ಲ ಇರೋದು ಕುಣಿಗಲ್ನಲ್ಲಿ. ಹಾಗಾಗಿ ನಾವು ಊರಿಗೆ ಹೋಗ್ತಾ ಇದ್ದೀವಿ ವೋಟ್ ಹಾಕೋದಕ್ಕೆ ಅಂತ. ಒಂಥರ ಟ್ರಿಪ್ ಥರನೇ ಇರುತ್ತೆ ಆ ದಿನ ನಮಗೆ. ಸೊ ನಾವು ಹೋಗ್ತೀವಿ, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಮಕ್ಕಳು, ಅಂದರೆ ನನ್ನ ತಂಗಿರು ಎಲ್ಲರೂ ಬರ್ತಾರೆ. ಒಂಥರ ಚೆನ್ನಾಗಿರುತ್ತೆ. ಸೊ ಇದು ಬಂದು ವೋಟಿಂಗ್ ಇತ್ತಲ್ಲ, ಸೊ ಅವತ್ತಿನ ದಿನದ ವ್ಲಾಗು. ಅಂದರೆ ನಾನು 1 ವೀಕ್ದು ಎಲ್ಲ ಫುಲ್ಲು ಮಿಕ್ಸ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇನೆ. ಸೊ ನಮ್ಮ ಫ್ಯಾಮಿಲಿಯವ್ರು ಎಲ್ಲರೂ ವೋಟ್ ಮಾಡಿದ್ಮೇಲೆ ಒಂದು ಫೋಟೋ ತಗೊಳ್ಳೋಣ ಅಂತ ತಗೊಂಡ್ವಿ. ಆ್ಯಂಡ್ ಚಿಕನ್ ಸಾಂಬಾರು, ಮುದ್ದೆ, ಅನ್ನ ಎಲ್ಲ ಮಾಡಿದ್ರು ಮಧ್ಯಾಹ್ನ ಊಟಕ್ಕೆ. ಊಟ ಮಾಡಿಕೊಂಡು ಅದಾದಮೇಲೆ ಸಂಜೆ ಅಷ್ಟರಲ್ಲಿ ನಾವು ಮನೆಗೆ ವಾಪಸ್ ಬಂದ್ವಿ. ಆ್ಯಂಡ್ ಈ ಸರ ಹಾಗೆ ಈ ಡಾಲರ್ನ ನಾನು ಡೈಲಿ ವೇರ್ ಯೂಸ್ಗೆ ಹಾಕ್ಕೊಂಡಿದ್ದೆ. ಸೊ ಕೆಲವೊಂದು ವೀಡಿಯೋಸ್ಗಳಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಈ ಚೈನ್ನ, ಗೋಲ್ಡ್ ಚೈನ್ ಇದು. ಸೊ ಇದು ತುಂಬ ಹಳೆಯದು, ಒಂದು 15 ವರ್ಷದ ಹಿಂದೆ ಹಳೇ ಚೈನ್ ಇದು. ಇವಾಗ ಇದನ್ನು ಅಂಗಡಿಗೆ ಹಾಕಿ ಹೊಸದು ಚೈನ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡೋಕ್ಕೆ ಅಂತ ಅಂದ್ಬಿಟ್ಟು ಅಂಗಡಿಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಅಕ್ಷಯ ತೃತೀಯ ಬರ್ತಾ ಇದೆ ಅಲ್ವಾ, ಹಾಗಾಗಿ ಅಡ್ವಾನ್ಸಾಗಿ ಬುಕ್ ಮಾಡಿ ಇರಿಸಿ ಬರೋಣ. ನೆಕ್ಸ್ಟ್ ಅಕ್ಷಯ ತೃತೀಯ ದಿನ ಹೋಗಿ ಇಸ್ಕೊಳ್ಳೋಣ ಅಂದ್ಬಿಟ್ಟು ಆ ಚೈನ್ನ ಹಾಕ್ಬಿಟ್ಟು ನಾನು ಒಂದು ಚೈನ್ ತೊಗೊಂಡೆ. ಆ್ಯಂಡ್ ನಮ್ಮ 2ನೇ ಅಕ್ಕ ಒಂದು ಚೈನ್ ತೊಗೊಂಡ್ಳು. ಸೊ ಸದ್ಯಕ್ಕೆ ನಾವು ಈ 2 ಚೈನ್ನ ಸೆಲೆಕ್ಟ್ ಮಾಡಿ ಇರಿಸಿ ಬಂದಿದ್ವಿ. ಸೊ ನೋಡಿ, ಹಾಕ್ಕೊಂಡು ನೋಡಿದೆ, ನಾನು ಎಷ್ಟೊಂದು ಹಾಕ್ಕೊಂಡು ನೋಡಿದೆ. ಕೆಲವೊಂದು ಇಷ್ಟ ಆಯಿತು, ಕೆಲವೊಂದು ನನಗೆ ಇಷ್ಟ ಆಗಲಿಲ್ಲ. ಬಟ್ ನನಗೆ ನಾನು ಅಂದ್ಕೊಂಡಾಗೆ ಏನು ಅಂದ್ಕೊಂಡಿದ್ದೆ ಅಂದರೆ, ಇವಾಗೆಲ್ಲ ಟ್ರೆಂಡಲ್ಲಿರೋದು ಫುಲ್ ಸಣ್ಣಗೆ ಹಾಕ್ಕೊತಾರೆ ಚೈನ್ಗಳು. ಸೊ ಆ ಥರದ್ದು ಇವಾಗ ಟ್ರೆಂಡಲ್ಲಿರೋದು, ಆ ಥರದ್ದು ತೊಗೋಬೇಕು ಅಂತ ನಾನು. ಸೊ ಆ್ಯಂಡ್ ಆ ಶಾಪ್ ನೋಡಾದ್ಮೇಲೆ ಮರ್ಬಾಲ್ ಗೋಲ್ಡಲ್ಲೂ ಬಂದು ನೋಡಿದೆ ನಾನು ಚೈನ್ನ. ಸೊ ಇದು ನಾನು ಯಾವ ಚೈನ್ ತೊಗೊಂಡೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಬಾಯ್ ಬಾಯ್.